ತುಂಬ ಬೇಜಾರಾಗ್ತಿದೆ. ಯಾಕಂತಂದರೆ ನಾವು ಸುಮಾರು ದಿನದಿಂದ ಆನೆ ನೋಡಬೇಕು ಅಂತಲೇ ಬರ್ತಾಯಿದ್ವಿ. ಬಟ್ ಆನೆಗಳೆಲ್ಲ ಯಾರೂ ಬಿಡ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಮಾಡ್ಕೊಂಡು ಬಂದರೂ ಇಲ್ಲ ಇಲ್ಲ ಅಂತ ಹೇಳ್ತಾಯಿದ್ರು. ಬಟ್ ಇವತ್ತು ಬಿಟ್ಟು ತುಂಬ ಖುಷಿ ಆಯಿತು ಅಪ್ಪನ ಕಡೆಯಿಂದ. ಎಲ್ಲ ಆನೆನೂ ನೋಡಿದ್ವಿ, ಭೀಮನ ನೋಡಿದ್ವಿ. ಭೀಮನೂ ಕೂಡ ಹೋಗ್ತಾರೋ ತುಂಬ ಬೇಜಾರಾಗುತ್ತೆ. ಮಕ್ಕಳೆಲ್ಲರೂ ಭೀಮ 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 ಅಂತಲೇ ಕರೀತಾರೆ, ಅದು ಖುಷಿ. ಆಮೇಲೆ ಎಲ್ಲ ಆನೆಗಳು ಅಲ್ಲಿ ಲಾರಿ ಮೇಲೆ ಹೋಗ್ತಾ ಇದ್ರೇ ಬೇಜಾರಾಗುತ್ತೆ. ಯಾಕಂದರೆ ನಮ್ಮ ನಾಡನ್ನು ಬಿಟ್ಟು ಅಂತಂದರೆ ಅವರವರ ಹೋಮ್ ಹೋಗಿ ಸೇರ್ಕೋತಾ ಇದ್ದಾವೆ ಅಂತ. ಆದರೂ ಇಲ್ಲಿ ಇನ್ನೊಂದು ಸ್ವಲ್ಪ ಜನ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ದೂರದಿಂದ ಬಂದಿರೋರೆಲ್ಲ ನೋಡ್ಬೋದಿತ್ತು ಇನ್ನು ಆನೆಗಳನ್ನ ಅಂತ ಅನಿಸ್ತಿತ್ತು. ನನಗೆ ಭೀಮ ಇಷ್ಟ. ಬಟ್ ಅಭಿಮನ್ಯುನ ಒಂಥರ ಒಂದು ಶಾಂತಿ ಆಗಿರ್ಬೋದು, ಅದು ನೋಡೋ ನೋಟ, ಅಭಿಮನ್ಯುನೂ ತುಂಬ ಇಷ್ಟ. ಪಟ್ಟದ ಆನೆ ಅಲ್ವಾ, ತುಂಬ ಇಷ್ಟ. ಆನೆಗಳಿಗೆ ಅದ್ರ ನಡೆ ಆಗಿರ್ಬೋದು, ಆಮೇಲೆ ಭೀಮನ ಮಾತಾಡ್ಸಿದ ತಕ್ಷಣ ಅದು ಸೊಂಡ್ಲೆತ್ತದಾಗಿರ್ಬೋದು, ಆ ಕ್ವಾಲಿಟಿ ತುಂಬ ಇಷ್ಟ ಆಗುತ್ತೆ. ಈಗ ಇನ್ನೇನಾದರೂ ದಸರಾ ಗಜಪಡೆನ ನೋಡಬೇಕು ಅಂತ ಹೇಳಿದರೆ ಒಂದು ವರ್ಷ ವೆಯ್ಟ್ ಮಾಡಬೇಕು. ಸೊ ಅದ್ರ ಬಗ್ಗೆ ಎಷ್ಟು ಬೇಜಾರಿದೆ? ತುಂಬ ಬೇಜಾರಿದೆ. ಯಾಕಂತಂದರೆ ಆನೆಗಳನ್ನ ಇನ್ನೊಂದು ಸ್ವಲ್ಪ ದಿನ ಇಟ್ಕೋಬೋದಿತ್ತು ಇಲ್ಲೇ. ಇನ್ನೂ ಸ್ವಲ್ಪ ಅದಕ್ಕೆ ಆಹಾರ ತಿನ್ನಿಸಿ ಇನ್ನೂ ಚೆನ್ನಾಗಿ ಆರೈಕೆ ಮಾಡಿ ಕಳಿಸ್ಬೋದಿತ್ತು. ದಸರಾ ಮುಗ್ದು ಒಂದು ವಾರ ಅಥವಾ 2 ದಿವಸಕ್ಕೆ ಕಳಿಸ್ತಾರೆ. ಅದು ಅಷ್ಟು ಇಷ್ಟ ಆಗಿಲ್ಲ, ಬೇಜಾರಾಗ್ತಿದೆ. ಮಕ್ಕಳನ್ನೇ ನೋಡ್ಬೋದು ನೀವು. ಎಷ್ಟು ಜನ ಮಕ್ಕಳು ಭೀಮ ಭೀಮ ಅಂತ ಇದ್ದಾರೆ, ಅವ್ರಿಗೆ ಅಷ್ಟು ಬೇಜಾರ. ಅಷ್ಟು ಕನೆಕ್ಷನ್ ಇದೆ ಆನೆಗಳಿಗೆ. ಅಂದರೆ ಇನ್ನು ದೊಡ್ಡವರಾಗಿ ನಮ್ಮದು ಕನೆಕ್ಷನ್ ಇದೆ. ಬೆಳಗ್ಗೆ ಎತ್ತು ರೀಲ್ಸ್ ತೆಗೆದ್ರೆ ಸಾಕು, ಆನೆಗಳದೇ ಬರೋದು, ಭೀಮನೇ ಬರೋದು. ಈಗ ಬಿಟ್ಟು ಹೋಗ್ತಾರೋದು ಸ್ವಲ್ಪ ಬೇಜಾರಿದೆ. ಇನ್ನೂ 1 ವರ್ಷ ಕಾಯಬೇಕಲ್ಲ ಪುನಃ ನೋಡೋಕ್ಕೆ.